ಹಾಯ್ ಎಲ್ರಿಗೂ ನಮಸ್ಕಾರ. ಚಿಂತನ ಪ್ರಭಾ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಇವತ್ತು ಯಾಕಪ್ಪ ಈ ತರ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದಯವಿಟ್ಟು ಯೋಚನೆ ಮಾಡಬೇಡಿ. ಇವಾಗ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಅಲ್ವಾ? ಹಾಗಾಗಿ ಈಗ MP ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ನು ಈಗ ನಾವು ಆ ಎಲೆಕ್ಷನಲ್ಲಿ ಮತದಾರ ಪ್ರಭುಗಳು ಅಂದರೆ ಪ್ರಜೆಗಳೇ ಪ್ರಭುಗಳು ಅಲ್ವಾ? ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ? ಕುಣಿಗಲ್ಗೆ ಬನ್ನಿ. ಬ್ರದರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜಣ್ಣ, ಇವಾಗ ಲೋಕಸಭೆ ಚುನಾವಣೆ ಬರ್ತಿದೆ. ಹೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲೋಕಸಭೆ ಮೋದಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ದೇಶನ ಆರ್ಥಿಕತೆಯಲ್ಲಿ ತುಂಬ ಒಳ್ಳೆಯ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೊತ್ತಾಗೋ ಥರ ಮಾಡಿದ್ದಾರೆ. ಹಂಗಾಗಿ ನಾವು ಎಲ್ಲ ಮೋದಿ ನೋಡ್ತೀವಿ, ಮೋದಿಗೆ ಓಟ್ ಮಾಡ್ತೀವಿ. ಇವಾಗ ಈ ಕಾನ್ಸ್ಟಿಟ್ಯೂನ್ಸಿಗೆ ಬೆಂಗಳೂರು ಗ್ರಾಮಾಂತರ. ಹೌದು. ಯಾರು MP ನಿಂತ್ಕೊಂಡಿದ್ದಾರೆ ಗೊತ್ತಾ? ಹೌದು, ಗೊತ್ತು, ಖಂಡಿತ. DK ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್. ಈಗ ಹಳೆ ನಿಮ್ಮ MP ಇದಾರಲ್ಲ, ಹೌದು, ಅವ್ರು ಹೆಂಗೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿದಾರ? ಏನಾರು ಆಗಿದೆಯಾ? ಕಷ್ಟಕ್ಕೆ ಸಣ್ಣ ಪುಟ್ಟ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಬಟ್ ಈಗ ಕಂಪೇರ್ ಮಾಡಿದ್ರೆ ಈಗಿನ ಕ್ಯಾಂಡಿಡೇಟ್ ಡಾಕ್ಟರ್ ಮಂಜುನಾಥ್ ಮುಂದೆ ಅವ್ರೇನೂ ಇಲ್ಲ. ಮಂಜುನಾಥ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಅಂಥ ಹಾಸ್ಪಿಟ್ಲನ್ನು, ಜಯದೇವ್ ಹಾಸ್ಪಿಟ್ಲನ್ನು ಅಂಥ ಲೆವೆಲಿಗೆ ಕೊಂಡೊಯ್ದಿದ್ದಾರೆ. ಅಲ್ಲಿ ಒಳ್ಳೆ ಹೆಸರಿದೆ ಅವ್ರಿಗೆ. ಸುಮಾರು ಜನ ಅಮಾಯಕರಿಗೆ ದುಡ್ಡಿಲ್ಲ ಅಂತ ಹೋದವ್ರಿಗೂ ಸಹ ತುಂಬ ಸಹಾಯ ಮಾಡಿ ಆಪರೇಷನ್ ಮಾಡಿ ಕಳಿಸಿದ್ದಾರೆ. ಅವರು ಖಂಡಿತ ಗೆಲ್ತಾರೆ. ಅವರು ಈಗ ಹೊಸದಾಗಿ ವೋಟ್ ಹಾಕೋಂಥವ್ರಿಗೆ, ಯಂಗ್ಸ್ಟರ್ಸ್ಗಳಿಗೆ, ಹೌದು, ಈ ಚುನಾವಣೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ವ್ಯಕ್ತಿ ಪಕ್ಷ ನೋಡಿ ಓಟ್ ಹಾಕ್ಬಿಡಿ, ವ್ಯಕ್ತಿ ನೋಡಿ ಕೆಲಸ, ಅವ್ರ ಕಾರ್ಯ ಏನು ಮಾಡಿದರೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ಓಟ್ ಹಾಕಿ. ಈ ಹಣ ದುಡ್ಡು ಆಮಿಷಕ್ಕೆಲ್ಲ ಒಳಗಾಗ್ಬಿಡಿ. ಆಮೇಲೆ ಈಗ ಗ್ಯಾರಂಟಿಗೆ ಮೊದಲೇ ಒಳಗಾಗ್ಬಿಡಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಜಮಾನ್ರೆ, ಇವಾಗ ಬರ್ತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ವ್ಯಕ್ತಿ ಯಾರಿದೆ ಅವ್ರಿಗೆ ಹಾಕ್ತೀವಿ. ಹೌದಾ? ಇವಾಗ ಈಗ ಹಳೆ ಏನು MP ಇದಾರಲ್ಲ, ಅವರು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದಾರ? ಎಲ್ಲಿ ಯಾವುದು ಮಾಡ್ದಂಗೆ ಕುಡಿಯೋಕೆ ಹಳ್ಳಿಗಳಲ್ಲಿ ನೀರು ಕೊಡ್ತಾ ಇಲ್ಲ, ನೀರಿಲ್ಲ. ಅಲ್ಲಿ 3 ತಿಂಗಳಿಂದ ಬಗೆಹಳ್ಳಿ ಪಂಚಾಯತಿ ಒಳಗೆ ಕುಡಿಯೋಕೆ ನೀರಿಲ್ಲ. ಈ ಪಂಚಾಯತಿ ಒಳಗೆ ಬಗೆಹಳ್ಳಿ ಪಂಚಾಯತಿ ಒಳಗೆ ನಾವು ಬಗೆಹಳ್ಳಿಯವ್ರು ನಾವು ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಅಲ್ಲಿ ಇಲ್ಲಿ ತಾಂಬಂದು ನೀರು ಕುಡಿತಾ ಇದ್ದೀವಿ. ಈಗ ಕೇಳಿದ್ರೆ ಫೋನ್ ಮಾಡಿದ್ರೆ PD ಅವ್ರು ನೋಡಿದ್ರೆ ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ನೀರೇ ಕೊಡ್ತಾ ಇಲ್ಲ. ನಮ್ಮ ವ್ಯಕ್ತಿ ಯಾರು ಸೂಕ್ತ ಅಂತ ಅವ್ರಿಗೆ ನೋಡಿ ಓಟ್ ಹಾಕತ್ತೀವಿ ನಾವು ಅಷ್ಟೇ. ಈಗ ನೀವು ಒಬ್ಬರನ್ನ ಓಟ್ ಹಾಕಿ ಗೆಲ್ಲಿಸ್ತೀರಾ, ಅವರಿಂದ ನೀವೇನು ನಿರೀಕ್ಷೆ ಪಡ್ತೀರಾ? ಏನೋ ಮುಂದೆ ಮಾಡ್ತಾರೆ ಅನ್ನೋ ಇದ್ರ ಮೇಲೆ ಮಾಡ್ತೀವಿ ಅಷ್ಟೇ. ಈಗ ಎಲ್ಲ ಯಂಗ್ಸ್ಟರ್ಸ್ಗಳಿದ್ದಾರೆ, ಅವ್ರಿಗೆ ಹೊಸದಾಗಿ ಓಟ್ ಹಾಕ್ತಿದ್ದಾರೆ. ಅವ್ರಿಗೆ ಅವ್ರವ್ರ ಇದು ಏನಿದೆ ಅವ್ರಿಗೆ ಇದಾಗುತ್ತೆ ಸರ್ ಅಷ್ಟೇ. ಯಜಮಾನ್ರೆ, ಈಗ ಲೋಕಸಭೆ ಎಲೆಕ್ಷನ್ ಬರ್ತೈತೆ, ಅದ್ರ ಬಗ್ಗೆ ಏನಂತೀರಾ? ನಾವ BJP ಸ್ವಾಮಿ ನಾವೆಲ್ಲ. ಹೌದಾ? ಈಗ MP ಇದಾರೆ, ಹಾಲಿ MP ಏನೇನು ಕೆಲಸ ಮಾಡಿದ್ದಾರೆ? MP ಏನಿಲ್ಲ, ನಾವು ಮೋದಿ ಕಡೆಯವರು ಮೋದಿಗೆ ಓಟ್ ಹಾಕೋದು. ಹೌದಾ? MP ಪಂಪಿ ಯಾವ ಇಲ್ಲ ನಾವು. ಅಷ್ಟೇ. ಮೋದಿ ಗೆದ್ರೆ ದೇಶ ಸುಭಿಕ್ಷ ಮಾಡ್ತಾರೆ. ಅವ್ರ ಮೇಲೆ ಭರವಸೆ ನಮಗೆ ಗೊತ್ತದೆ, ಏನ್ ಮಾಡ್ತಾರೆ ಅಂತ ನಾವು ಮಳೆ ಮಾಡ್ತೀವಿ. ನಾವು ಪಾಪ ಮೋದಿ ಬಿಟ್ರೆ ಇವರೆಲ್ಲ ಸುಳ್ಳು. ಮೋದಿ ಬಿಟ್ರೆ ಇವರೆಲ್ಲ ಸುಳ್ಳು. ಹೌದಾ? ನೀವು ಬಹಳ ದಿನ ಮೋದಿನ ಬಹಳ ಇಷ್ಟಪಡ್ತಾ ಇದ್ದೀರ ಹಂಗಾರೆ? ನಾವು ಮೋದಿ ಬಿಟ್ರೆ ಇವರೆಲ್ಲ ಸುಳ್ಳು. ಇವರೆಲ್ಲ ಏನು ಪ್ರಯೋಜನ ಇಲ್ಲ. ಅದೇ ಇವ್ರ ಮನೆ ಅವರ ಮಾಡ್ಕೊಳಕಷ್ಟೇ. ರೈತರಿಗೆ ಏನು ಸಮಸ್ಯೆ ಏನಿಲ್ಲ. ಇವರು ದೇಶಕ್ಕೆಲ್ಲ ಒಳ್ಳೇದೇ ಆಗಿರೋದು. ದೇವ್ರಿದ್ದಂಗೆ ವಯ್ಯ. ನಾವೆಲ್ಲಾನು ಮಾಡ್ದು ಅಬಾಗ್ತೀವಿ ಅಂತ ಆಶ್ವಾಸಿಕೆ ಕೊಟ್ರೆ ಏನ್ ಮಾಡೋರೆ? ಕೊರೋನಾದಲ್ಲ ವಯ್ಯ ಎಲ್ಲಾರನ್ನೂ ಸಾಕ್ತಾ. ಇವ್ರು ಸಾಕಿದ್ರ? ಇವ್ರ ಕೈಲಿ ಆಯ್ತಾ? ಇವತ್ತು ಅವ್ರು ಕೊಟ್ರೆ ಅಕ್ಕಿನೇ ತಿಂತಾ ಇರೋದು. ಇವ್ರೇನು 10 ರೂಪಾಯಿನ ಯಾರಿಗೂ ಕೊಡ್ತಾ ಇಲ್ಲ. ಓ ಅದೇ ಹೆಂಗಸುಗಳು ಅದೇ ಈಗ ಒಯ್ತಾರಲ್ಲ, ಹೆಗಲ ಮೇಲೆ ಬಟ್ಟೆ ಹಾಕೊಂಡು ಗಂಡದಿರನ್ನ ಬಿಟ್ಬಿಟ್ಟು ಒಟ್ಟಿಗೆ ಇಟ್ಟಿಲ್ದಂಗೆ ಅಲ್ಸ್ಕೊಂಡು ಇನ್ನೂ ಬೇಕಾ? ಬಸ್ ಹತ್ತು ಹೋಯ್ತಲ್ಲ, ಹೆಂಡ್ರದಿರ್ನೆಲ್ಲ ಬಿಟ್ಬಿಟ್ಟು ಗಂಡದಿರ್ನೆಲ್ಲರೂ ನನ್ನ ಮಕ್ಳೆಲ್ಲಾರು ತಿನ್ಲೇಳು. ಬಿಟ್ಟಿ ಭಾಗ್ಯ ಮಾಡಿ ಎಲ್ಲರೂ ಮಾಡ್ತಾವ್ರಲ್ಲಪ್ಪ. ಇಲ್ಲಿ ಮಡಗಾರೆ ಅಲ್ಲಿ ಕೊಡ್ತಾವ್ರೆ. ಏನು ಪುಕ್ಷೇಟೇನು ಯಾರೇನು ಅವ್ರ ಮನೆಯಿಂದ ಏನು ಹಾಕಿ ಕೊಡ್ತಾ ಇಲ್ಲ. ಇಲ್ಲೊಂದು ಬಾಟ್ಲಿ ಮೇಲೆ 20-30 ಮಡಗಾರೆ ಅಲ್ಲಿ ಕೊಡ್ತಾವ್ರೆ ಅಷ್ಟೇ. BJPನೇ. ಏನ್ ಹಾಕ್ಬೇಕು? ಹಾಕ್ತಿವಿ ಅಂತ ಒಬ್ರಿಗೆ ಹಾಕ್ತಾರೆ, ಒಬ್ರಿಗೆ ಹಾಕಲ್ಲ. ಯಾಕೆ ಆಸೆ ಹುಟ್ಟಿಸ್ಬೇಕು ಜನಕ್ಕೆ? ಇಲ್ಲ, ಮುಂಚೆ ಹಂಗಿತ್ತು ಹಂಗೆ ಇದ್ಬಿಡ್ಬೇಕು. ಇವಾಗ ಬಸ್ ಫ್ರೀ ಅಂತ ಮಾಡೋರಪ್ಪ. ಏನು ಫ್ರೀ ಮಾಡೋರೆ? ದಿನ ಓಡಾಡೋರಿಗೆ ಸೀಟ್ ಕೂಡ ಸಿಗಲ್ಲ. ಮುಂಚೆ ಹಂಗಿತ್ತು ಹಂಗೆ ಇದ್ಬಿಟ್ಟು ಜನ ಎಷ್ಟು ಅಚ್ಚುಕಟ್ಟಾಗಿರೋರು. ಇಲ್ಲ, ಒಂದು ಒಳ್ಳೆ ಜನಕ್ಕೆ ಒಳ್ಳೇದು ಮಾಡೋಕೆ ಬಡವ್ರಿಗೆ ಈ ಥರ ಎಲ್ಲ ಮಾಡಬಾರ್ದು. ಲೆಜ್ಜು ಕಿಜ್ಜು
ಯಪ್ಪ ಈ ಥರ ಯಾರಿಗೂ ಬೇಡ. ಗೃಹ ಜ್ಯೋತಿಯಿಂದನೂ ಹೆಲ್ಪ್ ಆಗಿಲ್ಲ. ಇವಾಗ ಮಾಡ್ಸಿದ್ದೀನಿ, ಈ ಸತಿ ಹೆಂಗೆ ಬರ್ತದೆ ಗೊತ್ತಿಲ್ಲ. 10,000 ಬಂದಿತ್ತು, ಕಟ್ಟಿದ್ದೀನಿ. ನಾವೊಂದು ಸತಿನ ಎತ್ಕೊಂಡಿಲ್ಲ ಬಿಡಿ, ಗೃಹಲಕ್ಷ್ಮಿ ದುಡ್ಡು ಅಂತಾನೆ ಎತ್ಕೊಂಡಿಲ್ಲ ನಾನು. ನಮ್ಗೆ ಅನುಕೂಲನೇ ಬೇಡ ಸದ್ಯಕ್ಕೆ. ಟಿಕೆಟ್ ಹಾಕಂಗೆ ಆಗ್ಬಿಟ್ರೆ ಸಾಕು ನಮಗೆ. ಬೇಕಾದ್ರೆ ದುಡ್ಡು ಕೊಟ್ಟೆ ಹೋಗೋಣ. ಬಿದ್ದು ಎದ್ದು ಯಾವಾಗ ಬರ್ತಾಳೆ. ಅಯ್ಯೋ, ಅದು ಯಾರಿಗೋ ಅನುಕೂಲ ಮಾಡ್ತಾರೆ. ಅದೇ ಬಡವ್ರ ಮಕ್ಕಳು ಓದೋ ಮಕ್ಳಿಗೆ ಮಾಡಲೇಳು, ಮಕ್ಳಿಗೆ ಮಾಡಲಿ ಬಿಡಿ ಫ್ರೀಯಾಗೆ. ದೊಡ್ಡವ್ರಿಗೆ ಮಾಡೋದು ಬೇಡ. ಇದು ಕಿಜ್ಜು ಇದು ಏನು ಸುಖ ಇಲ್ಲ. ಓದೋ ಮಕ್ಳಿಗೆ ಮಾಡಲಿ ಫ್ರೀ ಬಸ್ಸು. ದೊಡ್ಡವ್ರಿಗೆ ಏನು ಮಾಡೋದೇ ಬೇಡ. ಅವರು ಒಂದು ಒಳ್ಳೇದು ಮಾಡಲಿ ಜನಗಳಿಗೆ. ಈ ಥರ ಎಲ್ಲ ಏನಕ್ಕೆ ಓದೋ ಮಕ್ಳಿಗೆ ಮಾಡಲಿ ಬೇಕಾ ಫ್ರೀನಾ? ಮುಂದೆ ಬರೋ ಸರ್ಕಾರ ಯಾರು ಗೆಲ್ತಾರೋ, ನಮ್ಗೆ ಯಾರು ಗೆದ್ರೆ ನಾವು ದಿನ ದುಡ್ಕೊಂಡು ತಿನ್ನೋದು ಯಾವತ್ತೂ ತಪ್ಪಲ್ಲ. ಬೆಳಗ್ಗೆ ನಾವು ದುಡಿಲೇಬೇಕು. ಯಾರನ್ನ ಬರಲಿ ಒಳ್ಳೇದಾಗಲಿ ಅಷ್ಟೇ. ಇವಾಗ MP ಎಲೆಕ್ಷನ್ ಬರ್ತಿದೆ, ಅದ್ರ ಬಗ್ಗೆ ಏನಂತೀರಾ? MP ಎಲೆಕ್ಷನ್ ಒಳಗೆ ಕಾಂಗ್ರೆಸ್ ಬರೋದಕ್ಕೆ ಅವಕಾಶ ಐತೆ ಅಂತ. ಈಗ MP ಆಗಿದಾರಲ್ಲ, ಅವ್ರು ನಿಮಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡೋರು, ಬಡವರಿಗೆ ಹೆಲ್ಪ್ ಮಾಡೋರೆ. DK ಸುರೇಶ್ ಪಕ್ಕ ಎಲ್ಲ ಬಡವರಿಗೆ 2,000 ಕೊಟ್ಟವ್ರೆ, ಅಕ್ಕಿ ದುಡ್ಡು ಹಾಕ್ತಾರೆ, ನಮ್ಗೆಲ್ಲ ಅನುಕೂಲ ಆಗದೆ. ಓಕೆ, ಅವ್ರಿಗೆ ಪಕ್ಕ. ಅವರು ಹಣೆ ನಾವು ದೇವ್ರು ಹಣೆ ಬರ ಏನಕ್ಕಾಗಲ್ಲ. ನಮ್ಮ ಪ್ರಕಾರ ಕಾಂಗ್ರೆಸ್ ಮುಖ್ಯ ಐತೆ. ಸರಿನಾ? ಸಾಕಾ? ಆಯ್ತು. ಎಲೆಕ್ಷನ್ ಬರ್ತೈತೆ, ಅದ್ರ ಬಗ್ಗೆ ಏನಂತೀರಾ? ಅಲೋ, BJP ಓಟ್ ಮಾಡ್ಬೇಕು ಸರ್. ಯಾರಿಗೆ? BJPಗೆ. ನಮ್ಗೇನು ಸೌಕರ್ಯ ಮಾಡಲ್ಲ. ಹೆಂಗ್ಸು ಹೇಳಿ ಮತ್ತೆ ಕೇಳಲ್ಲ. ಹೆಂಗ್ಸಿಮ ಹೇಳಿ ಮತ್ತೆ ಕೇಳಲ್ಲ. ಊಟ ಮಾಡಕ್ ಕೇಳಿದ್ರೆ ಊಟ ಮಾಡಲ್ಲ, ಬಳಿ ಮಾಡಿ ತಿನ್ನು ಅಂತಾರೆ. ಎಲ್ಲ BJP ಬರಬೇಕು. ಕಿಟ್ಟು ಪಟ್ಟಿಯನ್ನು ಕೊಡಲ್ಲ, ಬಡವ್ರ ಬೈ ಸಹಾಯ ಮಾಡಲ್ಲ. ಏಕ್ ಬೇಕಾ BJP ಬರಬೇಕು. ಈಗ MP ಎಲೆಕ್ಷನ್ ಬರ್ತಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು DK ಸುರೇಶು ಒಳ್ಳೆ ಕೆಲಸ ಮಾಡ್ಯಾರ ನಮ್ಮ ಕುಳೂರು ತಾಲೂಕಿಗೆ. ಎಲ್ಲ ಸಹಾಯ ಮಾಡ್ಯಾರ, ಅವ್ರಿಗೆ ಓಟ್ ನಮ್ಮ. ಈಗ 10 ವರ್ಷ ಆಗಿದ್ರಲ್ಲ, ಒಳ್ಳೆ ಕೆಲಸ ಮಾಡ್ಯಾರ. ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಗ್ರಾಮಾಂತರ ಪೂರ್ತಿ ಯಾರು ಮಾತಾಡಂಗೆ, ಅವ್ರ ವಿರುದ್ಧ ಕೆಲಸ ಮಾಡಿಲ್ಲ ಅಂತ ಹೇಳಂಗೆ ಇಲ್ಲ ಅವ್ರನ್ನ. ಅವ್ರಿಗಿಂತ MP ಇನ್ಯಾರು ಸಿಗಲ್ಲ. ನಿಮ್ಮ ಮತ? ಕಾಂಗ್ರೆಸ್. ಅಣ್ಣ, ಇವಾಗ MP ಎಲೆಕ್ಷನ್ ಬರ್ತಾ ಇದೆ. ಹ್ಞೂ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ಸರ್, ಅಭಿಪ್ರಾಯ ಅಭಿವೃದ್ಧಿ ಕೆಲಸ ಸ್ವಲ್ಪ ಕುಂಟಿದೆ ಸರ್. ಬಸ್ ಸ್ಟ್ಯಾಂಡ್ ಹೊಡೆದಾಕಿ 10-15-20 ವರ್ಷ ಆಗೋಯ್ತು. ಇದುವರೆಗೂ ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಕಟ್ಟಿಲ್ಲ ಸರ್. ಈ ಸರಿ BJP ಮಾಡಬೇಕಂತ ಇದ್ದೀವಿ. ಈಗ 10 ವರ್ಷ MP ಆಗಿದಾರಲ್ಲ, ಅವರು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿದಾರ? ಸರ್, ಕೈಗೆ ಸಿಗಲ್ಲ. ನಮ್ಗೆ MLA ಕೈ ಸಿಗಲ್ಲ. ಇನ್ನು MP ಎಲ್ಲಿ ಸಿಗ್ತಾರೆ ನಮಗೆ? ಎಲ್ಲೋ ಒಂದು ಫಂಕ್ಷನ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇವಾಗ ನೀವು ಹೊಸದಾಗಿ ಮತ ಹಾಕ್ತಿದಾರಲ್ಲ, ಅವರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗ್ಬೇಕು. ನಮ್ಗೆ ಏನು ಕೊಡಬೇಡ, ಕಾಸು ಕೊಡಬೇಡ, ಏನು ಕೊಡಬೇಡ. ನಮಗೆ ಅಭಿವೃದ್ಧಿ ಆಗ್ಬೇಕಷ್ಟೇ. ಸಿಟಿ ಇಂಪ್ರೂವ್ಮೆಂಟ್ ಆಗಬೇಕು, ಕೆಲಸಗಳು ಸಿಗಬೇಕು, ಅಭಿವೃದ್ಧಿ ಆಗ್ಬೇಕು. ನಮಗೆ ಇನ್ನೇನಿಲ್ಲ ಅಷ್ಟೇ. ಎಲೆಕ್ಷನ್ ಬರ್ತಾ ಇದೆ, ಆಯ್ತು ಸರ್. ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಅಭಿಪ್ರಾಯ ಏನು? ಅಭಿಪ್ರಾಯ ಅಂದ್ರೆ ನಮಗೆಲ್ಲ ಯಾರು ಸವಲತ್ತು ಏನು ಮಾಡೋರೋ ನಾವು ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಈಗ ಹಳೆ MP ಇದಾರಲ್ಲ, ಅವರೆಲ್ಲ ನಿಮಗೆ ನಿಮ್ಮ ಕಷ್ಟ ಸುಖಕ್ಕೆಲ್ಲ ಆಗಿದಾರ? ಏನೂ ಆಗಿಲ್ಲ ಬಿಡಿ ಸರ್. MP ಆಗಿರೋರು. ಅಭಿವೃದ್ಧಿ ಕಾರ್ಯಗಳು ಏನಾಗಬೇಕು? ನಮಗೆಲ್ಲ ಏನನ್ನ ಲೋನು ಗೀನು ಕೊಡಬೇಕು. ಮತ್ತೆ ಇಲ್ಲೆಲ್ಲ ನಮಗೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡಿಕೊಡ್ಬೇಕು. ನಮಗೆ ಅಕ್ಕಿ ಕಾರ್ಡ್ಗಳು ಕೊಡಬೇಕು. ಒಂದು ಸ್ವಲ್ಪ ಯಾವಾರ ಏನಾರ ಕೊಡ್ಸಿದ್ರೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಈ ಹೊಸ ಬರೋ MP ಅದನ್ನೆಲ್ಲ ಮಾಡ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆ? ಅನ್ಕೊಂಡಿದೀವಿ. ಅಣ್ಣ, ಈಗ MP ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ಒಳ್ಳೆಯ ಅಭಿಪ್ರಾಯ ಅಂದರೆ BJP ಬರ್ತದೆ. ಹೌದು. ಇವಾಗ ನಿಮ್ಮ ಈಗ ಹಳೆ MP ಇದಾರಲ್ಲ, ಅವರು ನಿಮ್ಮ ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸಿದಾರ? ಸರ್. ಇವಾಗ ನಿಮ್ಮ ಇನ್ನೂ ಕುಣಿಗಲ್ಲು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಏನೇನು ಒಳ್ಳೆ ಕೆಲಸಗಳಾಗಬೇಕು? ರೋಡು ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕು. ಬಸ್ ಸ್ಟ್ಯಾಂಡು, ಕುಡಿಯೋ ನೀರು, ಒಳಚರಂಡಿ ಇವೆಲ್ಲ ಇಂಪ್ರೂವ್ಡ್ ಆಗಬೇಕಿನ್ನು. ಇವಾಗ ಅವನ್ನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನೀವು ಹೇಳ್ರಿ. ಅದೇ ಸೇಮ್ MP ಎಲೆಕ್ಷನ್ ಬರ್ತಿದೆ, ಏನು ಅನಿಸ್ತಿದೆ? ನಿಮ್ಮ ಅಭಿಪ್ರಾಯ ಏನು? ಅದೇ ಸರ್, ರೈತರುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಜನಸಾಮಾನ್ಯರಿಗೆ ಒಂಚೂರು ಅನುಕೂಲ ಮಾಡ್ಕೋಬೇಕು. ರೋಡು, ಚರಂಡಿ, ಕುಡಿಯೋ ನೀರು ಫಸ್ಟು, ವಿದ್ಯುತ್ತು, ಅದೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಜನಗಳಿಗೆ.
ಈಗ ಹಳೆ ಎಂ ಪಿ ಇದ್ರಲ್ಲ ಅವರು ಒಳ್ಳೆ ಕೆಲಸ ಮಾಡಿದಾರ? ಮಾಡಿದ್ದಾರೆ. ಈಗ ಹೊಸದಾಗಿ ಈಗ ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ ಈಗ ಎಂ ಪಿಗೆ? ಇನ್ನೂ ಯಾವುದು ಅಂತ ಕನ್ಫರ್ಮ್ ಆಗಿಲ್ಲ. DK ಸುರೇಶ್ ನಿಂತವ್ರೆ ಅಂತ ಕನ್ಫರ್ಮ್ ಆಗಿದೆ. ಡಾಕ್ಟರ್ ಮಂಜುನಾಥ್ BJPಯಿಂದ ಸ್ಪರ್ಧಿಸ್ತಾವ್ರೆ ಅನ್ನೋದು ಮಾತು ಬಂದಿದೆ, ಇನ್ನೂ ಗ್ಯಾರಂಟಿ ಇಲ್ಲ. ನೋಡಬೇಕು ಮುಂದೆ ಇನ್ನು ಯಾರ್ಯಾರು ನಿಂತ್ಕೋತಾರೆ ಅನ್ನೋದು. ಈಗ ಯಂಗ್ಸ್ಟರ್ಸ್ಗಳು ವೋಟ್ ಹಾಕೋರು ಏನು ಹೇಳ್ತೀರ? ವೋಟ್ ಮಾಡಬೇಕು, ಪ್ರತಿಯೊಬ್ಬರು ಪ್ರಜೆಗೂ ಇರೋದು ವೋಟ್ ಮಾಡಬೇಕು ಅಂತಲೇ ಇರೋದು, ಮಾಡಲೇಬೇಕು. ಅದಕ್ಕೆ ನಾವು ಹೇಳಬೇಕು, ನೀವು ಹೇಳ್ಬೇಕು, ಪ್ರತಿಯೊಬ್ಬರು ಹೇಳಬೇಕು. ಅದನ್ನು ವೋಟ್ ಹಾಕಿ ಅವ್ರ ಹಕ್ಕದು. ಅವ್ರಿಗೆ ಪಕ್ಷ ಬೇರೆ ಇರ್ಬೋದು, ಅವ್ರ ಹಕ್ಕ ಚಲಾಯಿಸ್ಬೋದು, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. MP ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಬಂದರು ಕೇಂದ್ರದಲ್ಲಿ ನಮಗೆ BJP ಬರಬೇಕು ಅಂತ ಕೇಳ್ಕೊತೀವಿ. ಅಂದರೆ ಯಾಕೆ ಅಂದರೆ ಅವ್ರ ಕಡೆಯಿಂದ ನಮಗೆ ಯೋಧರು ಇಂಪಾರ್ಟೆಂಟು. ಅವ್ರಿಗೋಸ್ಕರ ಅವರು ನಮ್ಮ BJP ಆಡಳಿತ ನಾವು ನೋಡೋದಾದರೆ ಅವರು ಆಲ್ಮೋಸ್ಟ್ ನಾವು ಕಂಡಂಗೆ ಈ ರೈಲ್ವೆ ಯೋಜನೆಗಳು, ಒಂದೇ ಮಾತರಂ ರೈಲ್ವೆ, ಇಂಥ ಸುಮಾರು ಅಭಿವೃದ್ಧಿ ಯೋಜನೆಗಳು ಮಾಡಿದ್ದಾರೆ. ಕಾಂಗ್ರೆಸ್ಸು ಅವ್ರಿಗೆ 10 ವರ್ಷದಿಂದ ಅಧಿಕಾರ ಸಿಕ್ಕಿಲ್ಲ. ಅವ್ರ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಳೋಕೆ ಅವ್ರಿಗೆ ಅಧಿಕಾರ ಸಿಕ್ಕಿಲ್ಲ ಇನ್ನು. ಬಟ್ ಅವ್ರ ಅಧಿಕಾರ ಸಿಕ್ಕಿದ್ರೆ ಅವ್ರು ಏನು ಡೆವಲಪ್ಮೆಂಟ್ ಮಾಡ್ತಿರೋ ಅಂತ ನಮಗೆ ಅಂದಾಜಿಲ್ಲ. ಬಟ್ ಅವ್ರ ಗ್ಯಾರಂಟಿ ಯೋಜನೆಗಳಿಂದ, ಈಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಐತೆ, ಅವ್ರ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕರ್ನಾಟಕದ ಆರ್ಥಿಕತೆ ಹಿಂದುಳಿದಿರೋದನ್ನ ನಾವು ನೋಡ್ಬೋದು. ತಲಾದಾಯ ಆಮರ್ತದಿಂದ ನೋಡ್ಬೋದು. ಸಾಲ ಒಂದು ಈಗ ಆಲ್ರೆಡಿ ಈಗ ದೇಶದಲ್ಲಿ ರಾಜ್ಯದಲ್ಲಾಗಿರೋ ಸಾಲ ಲೆಕ್ಕ ಹಾಕೊಂಡು ಡಿವೈಡ್ ಮಾಡಿದ್ರೆ ನಮ್ಮ ಜನಸಂಖ್ಯೆಗೆ ಹೋಲಿಸ್ಕೊಂಡಾಗ ತಲೆಗೆ 3 ರಿಂದ 3.5 ಸಾವಿರ ಸಾಲ ಇದೆ ಅಂತ ನಾವು ಅಂದಾಜು ಮಾಡೋದಾಗಿದೆ. ಬಟ್ ಇದು ನೋಡ್ಕೊಂಡು ಯೋಜನೆಗಳಿಂದ ನಾವು ಆರ್ಥಿಕತೆಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ಈ ಥರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು. ಅಂದರೆ ಈಗಿನ ಬೇಸಿಕ್ ನೋಡೋದಾದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನೇ ಇನ್ನೂ ಮಾಡಿಲ್ಲ. ಈಗ ರಸ್ತೆ ಕಾಮಗಾರಿಗಳಾಗಲಿ, ಕುಡಿಯೋ ನೀರಿನ ವ್ಯವಸ್ಥೆಗಳಾಗಲಿ ಈ ಥರ ನಡೆದಿಲ್ಲ. ಮೊದಲು ಇಂಥವನ್ನ ಪರಿಗಣಿಸೋರು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಹಳ್ಳಿ ಅಂದರೆ ಏನು ಬೇಕು ಅಂಥವನ್ನ ಗುರುತಿಸಿ ಅಲ್ಲಿ ಡೆವಲಪ್ಮೆಂಟ್ ಮಾಡೋದ್ರಿಂದ ನಮ್ಮ ರಾಜ್ಯದ ಆರ್ಥಿಕತೆ ಆಗಲಿ, ದೇಶದ ಆರ್ಥಿಕತೆ ಆಗಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಈಗ ಯಂಗ್ಸ್ಟರ್ಸ್ಗಳಿಗೆ ವೋಟ್ ಹಾಕೋರಿಗೆ ಈಗ ಹೊಸ ವೋಟ್ ಹಾಕ್ತಿರ್ತಾರಪ್ಪ ಲೋಕಸಭೆ ಚುನಾವಣೆಗೆ, ನೀನು ಏನು ಹೇಳಕ್ಕೆ ಇಷ್ಟಪಡ್ತೀಯ? ಅಂದರೆ ದುಡ್ಡಿನ ಆಸೆಗಾಗಲಿ, ಅಂದರೆ ಇನ್ನೊಬ್ರು ಹೇಳಿದ್ರು ಅಂತನಾಗಲಿ ವೋಟ್ ಹಾಕಬಾರ್ದು. ಬಟ್ ಯಾವ ಅಭ್ಯರ್ಥಿ ಬಂದರೆ ನಮ್ಮ ದೇಶದ ಆರ್ಥಿಕತೆ ಇಂಪ್ರೂವ್ಮೆಂಟ್ ಆಗುತ್ತೆ, ನಮ್ಮ ಡೆವಲಪ್ಮೆಂಟ್ ಆಗುತ್ತೆ, ಒಳ್ಳೆ ನಿರುದ್ಯೋಗ ಖಾಲಿಯಾಗಿ ಉದ್ಯೋಗ ಯಾವಾಗ ಬರುತ್ತೆ, ಒಳ್ಳೆ ಎಜುಕೇಷನ್ನು ಹೆಲ್ತ್ ಆಗಲಿ ಯಾರು ಹಾಕಿದ್ರೆ ಯಾರು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಅವರು ಅಂಥವ್ರಿಗೆ ಮತ ಚಲಾಯಿಸಬೇಕು. ಬಟ್ ಯಾವುದೇ ಹಣದಾಸೆಗಾಗಲಿ, ಯಾರು ಇನ್ನೊಬ್ರು ಹೇಳಿದ್ರು ಅಂತನಾಗಲಿ, ಫ್ಯಾಮಿಲಿ ಪ್ರೆಜರ್ಗಾಗಲಿ ಇದಕ್ಕೋಸ್ಕರ ಯಾರೇ ವೋಟ್ ಹಾಕ್ಬೇಡಿ ಅಂತ ಕೇಳ್ಕೊತೀನಿ ಸರ್. ಅಣ್ಣ, MP ಎಲೆಕ್ಷನ್ ಬರ್ತಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ನಮ್ಮ ಅಭಿಪ್ರಾಯ DK ಸುರೇಶ್ಗೆ, ಅವರೇ ಒಳ್ಳೆ ಕೆಲಸ ಮಾಡ್ತಾ ಇರೋದು. ರಂಗನಾಥ್, DK ಸುರೇಶ್ ಅವರು 10 ವರ್ಷ MP ಆಗಿದ್ರಲ್ಲ, ಒಳ್ಳೆ ಕೆಲಸ ಮಾಡಿದಾರಾ? ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರದ್ದೇ ನಮಗೆ ಕೆಲಸ ಮುಖ್ಯ. ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದಾರೆ. ನಮ್ಮದು ಬಿಡಿ ದೇವಾಲಯ ಗ್ರಾಮ, ಕುಣಿಗಲ್ ತಾಲೂಕು ಬಿಡಿ ದೇವಾಲಯ. ಅವ್ರು ಒಳ್ಳೆ ಕೆಲಸ ಮಾಡೋ, ಈಗಲೂ ಅವರೇ ಬರೋದು ಪಕ್ಕ. ಇದು ಅವರಿಂದ ಈಗ ಗೆದ್ರೆ ಏನು ನಿರೀಕ್ಷೆ ಪಡ್ತಾ ಇದ್ದೀರಾ? ಜನ ಆಶ್ವಾಸ ನೋಡೋಣ, ಜನ ಆಶ್ವಾಸ ಏನು ಕೇಳ್ತಾರೆ ಅದು ಕೆಲಸ ಮಾಡೇ ಮಾಡ್ತಾರೆ ಅವರು. ರಂಗನಾಥ್ ಅಷ್ಟೇ MLA, ಅವರು ಮಾಡ್ತಾವ್ರೆ. ಅವ್ರು ಬಂದ ಮೇಲೇ 10 ವರ್ಷನೇ ಕೆಲಸ ಆಗಿರೋದು, ಮುಂಚೆ ಯಾರು ಕೆಲಸ ಮಾಡಿರಲಿಲ್ಲ. ಹಳ್ಳಿ ಕಡೆ ಸಿಮೆಂಟ್ ರೋಡ್ ಮಾಡಿಸವ್ರೆ, ಮನೆಗಳು ಕೊಟ್ಟವ್ರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ MP ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ನಿನ್ಗೆ ಏನು ಅನ್ಸುತ್ತಪ್ಪ? ಈಗ ದುಡ್ಡು ಕೊಟ್ಟು ಎಲ್ಲ ವೇಸ್ಟ್ ಮಾಡೋ ಬದಲು ರೈತರು ಸಾಲ ಮನ್ನಾ ಮಾಡೋದು, ಅಥವಾ ಈ ಕಾಲೇಜಸ್ಗೆ ಏನಾದರೂ ಗೌರ್ಮೆಂಟ್ ಕಾಲೇಜಸ್ ಸ್ಕೂಲ್ಗೆಲ್ಲ ಹೆಲ್ಪ್ ಮಾಡೋದಾದ್ರೆ ಬೆಟರ್. ಆ ಥರ ಚೆನ್ನಾಗಿರುತ್ತೆ. ಅವಾಗ ಇನ್ನೂ ಅವರಿಗೆ ಸಪೋರ್ಟ್ ಸಿಗ್ಬಹುದು ಸಿಟಿಸನ್ಸ್ ಕಡೆಯಿಂದ ಅಷ್ಟೇ. ಇವಾಗ MP ಆಗಿದಾರಲ್ಲಮ್ಮ, ಈಗ MP ಆಗಿ ಗೆಲ್ಲಿಸ್ತೀರಾ, ಅವರಿಂದ ಏನು ನಿರೀಕ್ಷೆ ಮಾಡ್ತೀರಾ ನೀವು? ಅವರಿಂದ ಈ ಸಿಟಿಸನ್ಸಿಗೆ ಒಳ್ಳೇದಾಗನ್ನೇ ಯೂಸ್ ಎಲ್ಲ ಕೇಳೋದು. ಈಗ ಕಾಂಗ್ರೆಸ್ ಅವ್ರು ಬಂದು ಬರೀ ಬಸ್ಗಳು ಫ್ರೀ ಬಿಟ್ಟಿರೋದು, ಆ ಥರ. ಈಗ ಸ್ಕಾಲರ್ಶಿಪ್ ಎಲ್ಲ ಇಷ್ಟೊಂದು ಕ್ಯಾನ್ಸಲ್ ಅದು, ಆ ಥರ ಸ್ಕಾಲರ್ಶಿಪ್ ಇಂದನೇ ಓದೋ ಅಂಥವ್ರು ತುಂಬ ಜನ ಇದ್ರು, ಅದರಿಂದ ತುಂಬ ಹೆಲ್ಪ್ ಆಗ್ತಿತ್ತು. ಈಗ ಹೆಂಗಸ್ರಿಗೆ ಮಾತ್ರ 2,000 ದುಡ್ಡು ಬಿಟ್ಟು ಅದನ್ನೆಲ್ಲ ಬಸ್ಸೆಲ್ಲ ಫ್ರೀ ಕೊಟ್ಟು ತುಂಬ ಪ್ರಾಬ್ಲಮ್ ಆಗ್ತಿತ್ತು. ನಮಗೂ ಬಸ್ಸಲ್ಲಿ ಹೋಗ್ಬೇಕಾರೆ ಫುಲ್ ರಶ್ ಇರುತ್ತೆ, ಯಾಕಂದ್ರೆ ಫ್ರೀ ಟಿಕೆಟ್. ಅದಕ್ಕೋಸ್ಕರ ಏನು ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದ್ರ ಬದಲು ಸ್ಟೂಡೆಂಟ್ಸಿಗೆ ಏನಾದರೂ ಯೂಸ್ ಆಗೋ ಥರ ಮಾಡಿದರೆ ಹೆಲ್ಪ್ ಆಗುತ್ತೆ. ಅವಾಗ ಅವ್ರಿಗೂ ಏನಾದರೂ ಸಪೋರ್ಟ್ ಸಿಗುತ್ತೆ ಸಿಟಿಸನ್ಸ್ ಕಡೆಯಿಂದ ಅಷ್ಟೇ. ಥ್ಯಾಂಕ್ ಯು. ಅಣ್ಣ, MP ಎಲೆಕ್ಷನ್ ಬರ್ತಾ ಇದೆ, ಹೌದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? MP ಎಲೆಕ್ಷನ್ ಬಂದಿದೆ, ನಮ್ಮ ಅಭಿಪ್ರಾಯ ಒಳ್ಳೇದಾಯ್ತು. ಅದಕ್ಕೆ 10 ವರ್ಷ MP ಆಗಿದಾರಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ಪರವಾಗಿಲ್ಲ ಮಾಡಿದ್ದಾರೆ. ಹೌದು. ಇವಾಗ ಈಗ ನೆಕ್ಸ್ಟ್ ಅವರು ಗೆದ್ರೆ, ನೀವು ಮತ ಹಾಕಿ ಗೆಲ್ಸೋ ಅವರಿಂದ ಏನು ನಿರೀಕ್ಷೆ ಮಾಡ್ತೀರಾ ನೀವು? ಅವರಿಂದ ನಾವು ನಿರೀಕ್ಷೆ ಏನು ಮಾಡ್ತೀವಿ ಅಂದರೆ ಅವ್ರು ಗೆಲ್ಲಿಬೇಕು, ಒಳ್ಳೆ ಕೆಲಸ ಮಾಡೋರೆ,
ಈ ಸತಿನೂ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಇವಾಗ ಹೊಸ್ದಾಗಿ ಓಟ್ ಹಾಕ್ತಿರೋರ್ಗೆ ಏನು ಹೇಳ್ತೀರಾ? ಹೊಸ್ದಾಗಿ ಓಟ್ ಹಾಕೋರು ಹೆಂಗೆ ಹಾಕೋಣ, ಯಾರು ವ್ಯಕ್ತಿ ಏನು ಅಂತ ಗೊತ್ತಾಗಲ್ಲ, ಹಾಕೋಕ್ಕಾಗಲ್ಲ. ಈಗ ಪಕ್ಷದವ್ರು ಇದ್ರೆ ಎಲ್ಲರೂ ಹಾಕ್ತಾರೆ.